ಮಾರಮ್ಮ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ನಂತರ ಅವರು ಅಂದ್ರೆ ಅವ್ರಿಗೆ ಋತುಮತಿ ಆದ್ರ ಮೇಲೆ ಅಂದ್ರೆ ಅಲ್ಲಿ ಋತುಮತಿ ಆಗೋಗಿಂತ ಮುಂಚೆನೆ ಮದ್ವೆ ಆಗ್ಬೇಕಾಗಿರುತ್ತೆ. ಆದ್ರೆ ಅಮ್ಮಂಗ್ ಮದ್ವೆ ಆಗಿರಲ್ಲ. ಅವಾಗ ಅವ್ರ ಮನೆ ಹಿರಿಯರಾದಂತವ್ರು ಕಣ್ ಕಟ್ಟಿ ಕಾಡಲ್ಲಿ ಬಿಟ್ಟಿರ್ತಾರೆ. ನಂತರ ಅಲ್ಲಿ ಅವರು ಈ ಹುಡುಗನ್ ನೋಡ್ತಾರೆ. ಆಮೇಲೆ ಅವ್ರಿಗೆ ಮದ್ವೆ ಆಗತ್ತೆ. ನಂತರ ಅವ್ರಿಗೊಂದು ಮಗು ಆಗತ್ತೆ. ಮಗು ಆಗಿ ನಂತರ ಆ ಮಗು ಸ್ವಲ್ಪ ದೊಡ್ಡವಾಗ್ತಾನೆ. ನಂತರ ಅಮ್ಮನ ಹತ್ರ ಹೇಳ್ತಾನಂತೆ, ನಾ ಅಪ್ಪನ ಮನೆಗೆ ಹೋಗ್ಬೇಕು, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಂತ. ಅವಾಗ ಅವ್ರು ಹೋದಾಗ ಅವ್ರ ಅಪ್ಪನ ಮನೇಲಿ ಏನು ಚರ್ಮದಿಂದ ಚಪ್ಪಲ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರ ಮನೆಗೆ ನೆಕ್ಸ್ಟ್ ದಿನ ಬರ್ತಾನೆ. ಬಂದು ಕೌಲ್ ಗಿಡದ ಎಲೆ ತಗೊಂಡು ಎಲ್ಲ ಅಪ್ಪ ಏನ್ ಮಾಡ್ತಿದ್ದ ಅದನ್ನ ಮಾಡಕ್ ಹೋದ್ರೆ ನಂತರ ಅವ್ರು ಅದ್ರಿಂದ ಚಪ್ಪಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತೆ. ಅದನ್ನ ನೋಡಿದವ್ರು ಮಾರಮ್ಮಂಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ಸತ್ತಂತೆ. ನಂತರ ಅವ್ನ ಮಗನಿಗೆ ಕೇಳಿದಾಗ ಇಲ್ಲ ಅಪ್ಪ ಮನೇಲಿ ಇದ ಮಾಡ್ತಾರಲ್ಲ ಅದಕ್ಕೆ ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದಾಗ ಮಾರಮ್ಮಂಗ್ ಸಿಟ್ಟು ಬಂದು ನೆಕ್ಸ್ಟ್ ಅವ್ರ ಗಂಡನ್ನ ಸಂಹಾರ ಮಾಡಕ್ ಹೋಗ್ತಾರೆ. ಸಂಹಾರ ಅವಾಗ ಅಂದ್ರೆ ಅವರು ಅಮ್ಮಂಗ್ ಸಿಟ್ಟು ಬಂದು ಕತ್ತಿ ತಗೊಂಡಿದ್ ನೋಡಿ ಅವ್ರು ಓಡೋಗ್ತಾರೆ ಅವ್ರ ಗಂಡ ಆದವರು. ಆಮೇಲೆ ಓಡೋಗಿ ನೆಕ್ಸ್ಟ್ ಅಲ್ಲಿ ಕೋಣ ಸಿಗತ್ತಂತೆ. ಕೋಣ ಮೇಯ್ತಾ ಇರ್ತದಂತೆ. ಆ ಟೈಮಲ್ಲಿ ಕೋಣದ ಕೆಳಗಡೆ ಹೋಗಿ ಅವ್ರು ಸೇರ್ಕೊಳ್ತಾರೆ. ಮುಂದೆ ಓಡೋಗ್ಬಿಡ್ತಾರೆ. ಅವಾಗ ಮಾರಮ್ಮ ಆ ಕೋಣನ ಬಲಿ ಮಾಡ್ತಾರೆ. ಅಂದ್ರೆ ಗಂಡ ಅಲ್ಲಿದ್ದಾನೆ ಅಂತ ಹೇಳ್ಕೊಂಡು ಅವ್ರನ್ನ ಕೊಲ್ತಾರೆ. ಕೋಣನ ಕೊಲ್ತಾರೆ. ಅಲ್ಲ ಸರ್, ಇದು ಮೂಲ ಕತೆ. ಇನ್ನು